ನಾನು ನಿಮ್ಮ ಅನುಷಿತ್ ದೇವರ್ನವ್ದ್ಗಿ ಅನುಷಿತ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಸಂಚಿಕೆ ನಾವು ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ಕಾಯ್ದೆಯ ಬಗ್ಗೆ? ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅತಿ ಹೆಚ್ಚು ಬಾರಿ 5 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಅತಿ ಹೆಚ್ಚು ಬಾರಿ 5 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ಯಾವ ಕಾಯ್ದೆ ಅಂದರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬರಲಾಯಿತು ಅಂತಲೂ ಸಹಿತ ಅದು ಸಹಿತ 1 ಅಂಕಕ್ಕೆ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಬರೆಯಿರಿ ಅಂದರೆ ಅದು 5 ಅಂಕಕ್ಕೆ ಪ್ರಶ್ನೆ. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬರಲಾಯಿತು ಅಂತಲೂ ಸಹಿತ ಇದು ಸಹಿತ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಈ ಪಕ್ಷಾಂತರ ನಿಷೇಧ ಕಾಯ್ದೆ ಯಾಕೆ ಜಾರಿಗೆ ತಂದರು? ಈ ಪಕ್ಷಾಂತರ ನಿಷೇಧ ಕಾಯ್ದೆ ಯಾರು ಜಾರಿಗೆ ತಂದರು? ಈ ಪಕ್ಷಾಂತರ ನಿಷೇಧ ಕಾಯ್ದೆ ಭಾರತ ಸಂವಿಧಾನಕ್ಕೆ ಯಾವ ತಿದ್ದುಪಡಿಯ ಮೂಲಕ ಜಾರಿಗೆ ತರಲಾಯಿತು? ಇನ್ನಿತರೆ ಹಲವಾರು ಅಂಶಗಳನ್ನು ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಪಕ್ಷಾಂತರ ಎಂದರೇನು ಅಂತಲೂ ಸಹಿತ ಎಕ್ಸಾಮ್ನ ಕೇಳಬಹುದು. ಪಕ್ಷಾಂತರ ಎಂದರೆ ಶಾಸನಸಭಾ ಸದಸ್ಯರು, ಯಾವ ಸಭಾ? ಶಾಸನಸಭಾ ಸದಸ್ಯರು ತಾವು ಆಯ್ಕೆಯಾಗಿರುವ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗುವುದೇ ಪಕ್ಷಾಂತರ ಎನ್ನುವರು. ಪಕ್ಷಾಂತರ ಎಂದರೆ ಶಾಸನಸಭಾ ಸದಸ್ಯರು, ಯಾವ ಸದಸ್ಯರು? ಶಾಸನಸಭಾ ಸದಸ್ಯರು ತಾವು ಆಯ್ಕೆಯಾಗಿರುವ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗುವುದೇ ಪಕ್ಷಾಂತರ ಎನ್ನುವರು. ಶಾಸನಸಭಾ ಸದಸ್ಯರಂದ್ರೆ ಯಾರು ನೋಡುವುದಾದರೆ ಲೋಕಸಭೆಯ ಸದಸ್ಯರಾಗಿರಬಹುದು. ಯಾವ ಸಭೆಯ ಸದಸ್ಯರು? ಲೋಕಸಭೆಯ ಸದಸ್ಯರಾಗಿರಬಹುದು. ಮತ್ತು ವಿಧಾನಸಭಾ ಸದಸ್ಯರು ಚುನಾವಣೆಯ ಸಂದರ್ಭದಲ್ಲಿ ಒಂದು ಪಕ್ಷದ ಬಿ ಫಾರ್ಮ್ ಅನ್ನು ತೆಗೆದುಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿ ಆ ಪಕ್ಷದ ಚಿಹ್ನೆಯ ಅಡಿಯಲ್ಲಿ ತಾವು ಆಯ್ಕೆಯಾಗಿ ಮುಂದೆ ಬೇರೊಂದು ಪಕ್ಷಕ್ಕೆ ಹೋದರೆ ಅದನ್ನು ಪಕ್ಷಾಂತರ ಎಂದು ಕರೆಯಲಾಗುವುದು. ಉದಾಹರಣೆಯಾಗಿ ನಾವು ತೆಗೆದುಕೊಂಡು ನೋಡುವುದಾದರೆ ನಮ್ಮ ಕಲಬುರಗಿ ಜಿಲ್ಲೆಯ ಲೋಕಸಭಾ ಕ್ಷೇತ್ರ, ನಮ್ಮ ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರಲ್ಲಿ? ರಾಧಾಕೃಷ್ಣ ದೊಡ್ಮನಿ. ಯಾವ ದೊಡ್ಮನಿ? ರಾಧಾಕೃಷ್ಣ ದೊಡ್ಮನಿ ಅವರು. ಇವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು. ಇವರು ಕಾಂಗ್ರೆಸ್ ಚಿಹ್ನೆಯ ಅಡಿಯಲ್ಲಿ ಅವರು ಅಂದರೆ ಆ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಈ ರಾಧಾಕೃಷ್ಣ ದೊಡ್ಮನಿಯವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರೆ ಇದನ್ನು ಪಕ್ಷಾಂತರ ಎಂದು ಕರೆಯಲಾಗುವುದು. ಲೋಕಸಭೆಯ ಕ್ಷೇತ್ರದಲ್ಲಿ ಅಂದ್ರೆ ನಮ್ಮ ಕಲಬುರಗಿ ಲೋಕಸಭಾ ಕ್ಷೇತ್ರ ಏನೈತಲ್ಲ, ಈ ಕಲಬುರಗಿ ನಮ್ಮ ಕಲಬುರಗಿ ಲೋಕಸಭಾ ಕ್ಷೇತ್ರ ಏನೈತಲ್ಲ, ಈ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಯಾರು ಸ್ಪರ್ಧೆ ಮಾಡ್ಯಾರ? ರಾಧಾಕೃಷ್ಣ ದೊಡ್ಮನಿ ಅವರು ಸ್ಪರ್ಧೆ ಮಾಡ್ಯಾರ. ಇವರು ಒಂದು ವೇಳೆ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದ್ದಾರೆ. ಈ ಕಾಂಗ್ರೆಸ್ ಪಕ್ಷದಿಂದ ಏನು ಗೆದ್ದಾರಲ್ಲ, ಗೆದ್ದ ನಂತರ ಇವರು ಮುಂದೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರೆ ಇದನ್ನು ಪಕ್ಷಾಂತರ ಎನ್ನುವರು. ಏನೆಂದು ಕರೆಯಲಾಗುವುದು? ಪಕ್ಷಾಂತರ ಎನ್ನುವರು. ಅಂದ್ರೆ ಶಾಸನಸಭಾ ಸದಸ್ಯರು ತಾವು ಆಯ್ಕೆಯಾಗಿರುವ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗುವುದೇ ಪಕ್ಷಾಂತರ ಎನ್ನುವರು. ಈ ಪಕ್ಷಾಂತರಕ್ಕೆ ಕಾರಣಗಳು ನಾವು ನೋಡುವುದಾದರೆ, ಯಾಕೆ ಶಾಸನಸಭಾ ಸದಸ್ಯರು ಅಂದ್ರೆ ಲೋಕಸಭಾ ಸದಸ್ಯರು ಮತ್ತು ವಿಧಾನಸಭಾ ಸದಸ್ಯರು ತಾವು ಆಯ್ಕೆಯಾಗಿರುವ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಯಾಕೆ ಹೋಗ್ತಾರಂತ ನೋಡುವುದಾದರೆ,
ಆ ಪಕ್ಷದಲ್ಲಿರ್ತಕ್ಕಂಥ ಅಥವಾ ನಾಯಕರಲ್ಲಿರ್ತಕ್ಕಂಥ ಆಂತರಿಕ ಕಚ್ಚಾಟ ಆಗಿರಬಹುದು, ನೆಕ್ಸ್ಟ್ ವೈಯಕ್ತಿಕ ಪ್ರತಿಷ್ಠೆ ಆಗಿರಬಹುದು, ನೆಕ್ಸ್ಟ್ ನಾಯಕರ ನಡುವಿನ ಭಿನ್ನಾಭಿಪ್ರಾಯಗಳಾಗಿರಬಹುದು, ನೆಕ್ಸ್ಟ್ ಹಣ ಮತ್ತು ಅಧಿಕಾರದ ಆಮಿಷಗಳ ಸಲುವಾಗಿ ಶಾಸನ ಸಭಾ ಸದಸ್ಯರು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳುತ್ತಾರೆ. ನಾಯಕರಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳೇನಿದಾವಲ್ಲ, ಕೆಲವೊಂದಿಷ್ಟು ರಾಜಕಾರಣಿಗಳಿಗೆ ಹಣದ ವ್ಯಾಮೋಹ ಏನೈತಲ್ಲ ಮತ್ತು ಅಧಿಕಾರದ ವ್ಯಾಮೋಹ ಏನೈತಲ್ಲ, ಅದಕ್ಕಾಗಿ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳುತ್ತಾರೆ. ಈ ಪಕ್ಷಾಂತರದಿಂದ ಆಗುವಂಥ ಪರಿಣಾಮಗಳನ್ನು ನಾವು ನೋಡುವುದಾದರೆ ಯಾವ ಯಾವ ಪರಿಣಾಮಗಳನ್ನು ಕಾಣ್ಕೊಳ್ಬೋದು ನಾವು? ಈ ಪಕ್ಷಾಂತರ ಅನ್ನುವಂಥ ವ್ಯವಸ್ಥೆಯಿಂದ ರಾಜಕೀಯ ಅಸ್ಥಿರತೆ ಮೂಡಿಸುತ್ತದೆ, ನೆಕ್ಸ್ಟ್ ಅಧಿಕಾರ ದುರುಪಯೋಗವಾಗುತ್ತದೆ, ಅಷ್ಟೇ ಅಲ್ಲದೆ ರಾಜಕೀಯ ಮೌಲ್ಯಗಳು ಅವನತಿಯಾಗಿ ಹೋಗುತ್ತವೆ, ಅಷ್ಟೇ ಅಲ್ಲದೆ ಪ್ರಜಾಪ್ರಭುತ್ವ ಮೌಲ್ಯಗಳು ಸಹಿತ ಅವನತಿಯಾಗಿ ಹೋಗುತ್ತವೆ. ಪ್ರಜಾಪ್ರಭುತ್ವ ಮೌಲ್ಯಗಳಾದ ಜಾತ್ಯತೀತವಾಗಿರಬಹುದು, ಸಮಾನತೆ ಆಗಿರಬಹುದು, ಸ್ವಾತಂತ್ರ್ಯ ಆಗಿರಬಹುದು, ಸಾಮಾಜಿಕ ನ್ಯಾಯ ಆಗಿರಬಹುದು, ಆರ್ಥಿಕ ನ್ಯಾಯ ಆಗಿರಬಹುದು ಮತ್ತು ರಾಜಕೀಯ ನ್ಯಾಯಗಳೇನಿದಾವಲ್ಲ, ಇವುಗಳು ಎಲ್ಲವೂ ಪ್ರಜಾಪ್ರಭುತ್ವದ ಮೌಲ್ಯಗಳು. ಈ ಪಕ್ಷಾಂತರ ಅನ್ನುವಂಥ ಪಿಡುಗು ಏನೈತಲ್ಲ, ಈ ಪಿಡುಗಿನಿಂದ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗಳು, ಇಡೀ ಪ್ರಜಾಪ್ರಭುತ್ವ ಮೌಲ್ಯಗಳು ಅವನತಿಯಾಗುವುದರ ಜೊತೆಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನೈತಲ್ಲ, ಇದನ್ನು ಬುಡಮೇಲು ಮಾಡುವಂಥ ಪ್ರಯತ್ನಗಳನ್ನು ಆಗುತ್ತವೆ. ನೆಕ್ಸ್ಟ್, ಈ ಪಕ್ಷಾಂತರಕ್ಕೆ ವಿವಿಧ ರಾಷ್ಟ್ರಗಳಲ್ಲಿ ವಿವಿಧ ಹೆಸರುಗಳಿಂದ ಕರೆಯಲಾಗುವುದು. ಪಕ್ಷಾಂತರಕ್ಕೆ ವಿವಿಧ ರಾಷ್ಟ್ರಗಳಲ್ಲಿ ನಾವು ಇಂಗ್ಲೆಂಡ್ ರಾಷ್ಟ್ರವನ್ನು ತೆಗೆದುಕೊಂಡು ನೋಡಿದರೆ, ಇಂಗ್ಲೆಂಡ್ ರಾಷ್ಟ್ರದಲ್ಲಿ ಪಕ್ಷಾಂತರಕ್ಕೆ ಇಂಗ್ಲಿಷ್ನಲ್ಲಿ ಏನೆಂದು ಕರೆಯಲಾಗುವುದಪ್ಪ ಅಂದರೆ ಫ್ಲೋರೋ ಕ್ರಾಸಿಂಗ್ ಎಂದು ಕರೆಯಲಾಗುವುದು. ಇನ್ನು ನೆಕ್ಸ್ಟ್, ನೈಜೀರಿಯಾ ರಾಷ್ಟ್ರದಲ್ಲಿ ಈ ಪಕ್ಷಾಂತರಕ್ಕೆ ಇಂಗ್ಲಿಷ್ನಲ್ಲಿ ಕಾರ್ಪೆಟ್ ಕ್ರಾಸಿಂಗ್ ಎಂದು ಕರೆಯಲಾಗುವುದು. ಯಾವ ಕ್ರಾಸಿಂಗ? ಕಾರ್ಪೆಟ್ ಕ್ರಾಸಿಂಗ್ ಎಂದು ಕರೆಯಲಾಗುವುದು. ಇದೇ ಪಕ್ಷಾಂತರಕ್ಕೆ ನಮ್ಮ ಭಾರತ ರಾಷ್ಟ್ರದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಏನೆಂದು ಕರೆಯಲಾಗುವುದು ಅಂದರೆ ಡಿಪೆಕ್ಷನ್ ಎಂದು ಕರೆಯಲಾಗುವುದು. ಇಂಗ್ಲೆಂಡ್ ರಾಷ್ಟ್ರದಲ್ಲಿ ಫ್ಲೋರೋ ಕ್ರಾಸಿಂಗ್ ಎಂದು ಕರೆದರೆ, ನೈಜೀರಿಯಾ ರಾಷ್ಟ್ರದಲ್ಲಿ ಕಾರ್ಪೆಟ್ ಕ್ರಾಸಿಂಗ್ ಎಂದು ಕರೆಯಲಾಗುವುದು. ಭಾರತ ರಾಷ್ಟ್ರದಲ್ಲಿ ಡಿಪೆಕ್ಷನ್ ಎಂದು ಕರೆಯಲಾಗುವುದು. ಪಕ್ಷಾಂತರಕ್ಕೆ ವಿವಿಧ ರಾಷ್ಟ್ರಗಳಲ್ಲಿ ವಿವಿಧ ಹೆಸರುಗಳಿಂದ ಕರೆಯಲಾಗುವುದು. ಇಂಗ್ಲೆಂಡ್ ರಾಷ್ಟ್ರದಲ್ಲಿ ಫ್ಲೋರೋ ಕ್ರಾಸಿಂಗ, ನೈಜೀರಿಯಾ ರಾಷ್ಟ್ರದಲ್ಲಿ ಕಾರ್ಪೆಟ್ ಕ್ರಾಸಿಂಗ, ಭಾರತ ರಾಷ್ಟ್ರದಲ್ಲಿ ಡಿಫೆಕ್ಷನ್ ಎಂದು ಕರೆಯಲಾಗುವುದು. ಸ್ನೇಹಿತರೆ, ಈ ಪಕ್ಷಾಂತರ ನಿಷೇಧ ಕಾಯ್ದೆ ಯಾಕೆ ಜಾರಿಗೆ ತಂದರು ನೋಡುವುದಾದರೆ, 1960ರ ಕಾಲಘಟ್ಟದಲ್ಲಿ ಆಗಿರಬಹುದು ಮತ್ತು 1970ರ ಕಾಲಘಟ್ಟದಲ್ಲಿ ಆಗಿರಬಹುದು ಮತ್ತು 1977ರ ಕಾಲಘಟ್ಟದಲ್ಲಿ ಆಗಿರಬಹುದು, ಶಾಸನ ಸಭಾ ಸದಸ್ಯರು ತಾವು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂಥ ಪಕ್ಷವನ್ನು ಬಿಟ್ಟು ಬೇರೊಂದೇ ಪಕ್ಷಕ್ಕೆ ಹೋಗುವಂಥ ಪ್ರಯತ್ನಗಳನ್ನು ಮಾಡುತ್ತಿದ್ದರು. ಇಡೀ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನಗಳನ್ನು ಮಾಡುತ್ತಿದ್ದರು. ತಮ್ಮ ಹಣದ ವ್ಯಾಮೋಹಕ್ಕಾಗಿ, ತಮ್ಮ ಅಧಿಕಾರದ ವ್ಯಾಮೋಹಕ್ಕಾಗಿ, ತಮ್ಮಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳಿಗಾಗಿ ಆಗಿರಬಹುದು. ಅಷ್ಟೇ ಅಲ್ಲದೆ ನಾಯಕರ ನಡುವೆ ಕೆಲವೊಂದಿಷ್ಟು ಮುಸುಕಿನ ಗುದ್ದಾಟ ಏನೈತಲ್ಲ, ಈ ಮುಸುಕಿನ ಗುದ್ದಾಟ ಸಲುವಾಗಿ ಸಹಿತ ಕೆಲವೊಂದಿಷ್ಟು ರಾಜಕೀಯ ನಾಯಕರು ತಮ್ಮ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗುವಂಥ ಪ್ರಯತ್ನವನ್ನು ಮಾಡಿ ಇಡೀ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಅಂದರೆ ಕೆಡುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳುತ್ತಿದ್ದರು. ಸ್ನೇಹಿತರೆ, 1967ರಲ್ಲಿ ಎಂಥ 67? 1967ರಲ್ಲಿ ಹರಿಯಾಣ ರಾಜ್ಯದಲ್ಲಿ, ಯಾವ ರಾಜ್ಯದಲ್ಲಿ? ಈ ಹರಿಯಾಣ ರಾಜ್ಯದಲ್ಲಿ 1967ರಲ್ಲಿ
ಹರಿಯಾಣ ರಾಜ್ಯದಲ್ಲಿ ಅಲ್ಲಿರ್ತಕ್ಕಂಥ ವಿಧಾನಸಭೆಯ ಶಾಸಕ, ಯಾವ ಶಾಸಕ? ವಿಧಾನಸಭೆಯ ಶಾಸಕ ಗಯಾಲಾಲ್ ಅನ್ನುವಂಥ ವ್ಯಕ್ತಿ ಒಂದೇ ದಿನದಲ್ಲಿ 3 ಪಕ್ಷಗಳನ್ನು ಬದಲಾವಣೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳುತ್ತಾನೆ. 1967ರಲ್ಲಿ ಹರಿಯಾಣ ರಾಜ್ಯದ ವಿಧಾನಸಭೆಯ ಸದಸ್ಯರಾಗಿರ್ತಕ್ಕಂಥ ಗಯಾಲಾಲ್ ಅನ್ನುವಂಥ ವ್ಯಕ್ತಿ ಏನದನಲ್ಲ, ಈತ ಒಂದೇ ದಿನದಲ್ಲಿ 3 ಪಕ್ಷಗಳನ್ನು ಬದಲಾವಣೆ ಮಾಡಿಕೊಳ್ಳುತ್ತಾನೆ. ಅದಕ್ಕಾಗಿ ಈ ಗಯಾಲಾಲ್ ಅನ್ನುವಂಥ ವ್ಯಕ್ತಿಗೆ ಏನೆಂದು ಕರೆಯಲಾಗುತ್ತದೆ? ಆಯಾರಾಮ್ ಗಯಾರಾಮ್. ಏನೆಂದು ಕರೆಯಲಾಗುತ್ತದೆ? ಆಯಾರಾಮ್ ಗಯಾರಾಮ್. ಹಿಂಗೆ ಬಂದ ಹಿಂಗೆ ಹೋದ. ಯಾರಿಗಪ್ಪ ಅಂದರೆ ಈ ಗಯಾಲಾಲ್ ಅನ್ನುವಂಥ ವ್ಯಕ್ತಿಗೆ. ಈ ಪಕ್ಷಾಂತರ ಅನ್ನುವಂಥ ಪಿಡುಗು ಏನೈತಲ್ಲ, ಈ ಕುದುರೆ ವ್ಯಾಪಾರ ಅನ್ನುವಂಥ ವ್ಯವಸ್ಥೆ ಏನೈತಲ್ಲ, ಇದನ್ನು ನಿರ್ಮೂಲನೆ ಮಾಡಲಿಗೋಸ್ಕರ, ಇದನ್ನು ನಿಷೇಧ ಮಾಡಲಿಗೋಸ್ಕರ ಸನ್ಮಾನ್ಯ ಶ್ರೀ ಅಂದಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು ಭಾರತ ಸಂವಿಧಾನಕ್ಕೆ 52ನೇ ತಿದ್ದುಪಡಿ ಮಾಡುವುದರ ಮೂಲಕ, ಎಷ್ಟನೇ ತಿದ್ದುಪಡಿ ಮಾಡುವುದರ ಮೂಲಕ? 52ನೇ ತಿದ್ದುಪಡಿ ಮಾಡುವುದರ ಮೂಲಕ 1985 ಮಾರ್ಚ್ 1ರಂದು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಬೇಕಂದ್ರೆ ಲೋಕಸಭೆಯಲ್ಲಿ, ಯಾವ ಸಭೆಯಲ್ಲಿ? ಲೋಕಸಭೆಯಲ್ಲಿ 1985 ಜನವರಿ 30ರಂದು, ಎಂಥ 30? ಜನವರಿ 30ರಂದು ಲೋಕಸಭೆಯಲ್ಲಿ ಮಂಡನೆ ಮಾಡಿ 1985, ಎಂಥ 85? 1985 ಜನವರಿ 31ರಂದು ರಾಜ್ಯಸಭೆಯಲ್ಲಿ ಮಂಡನೆ ಮಾಡಿ 1985 ಫೆಬ್ರವರಿ 15ರಂದು, ಎಂಥ 15? ಫೆಬ್ರವರಿ 15ರಂದು ರಾಷ್ಟ್ರಪತಿಯವರಿಂದ ಅಂಕಿತವನ್ನು ಹಾಕಿದರು, ಅಂಕಿತವನ್ನು ಪಡೆದರು. ಈ ಪಕ್ಷಾಂತರ ನಿಷೇಧ ಕಾಯ್ದೆ ಲೋಕಸಭೆಯಲ್ಲಿ 1985 ಜನವರಿ 30ರಂದು ಮಂಡನೆಯಾದರೆ ರಾಜ್ಯಸಭೆಯಲ್ಲಿ 1985 ಜನವರಿ 31ರಂದು ಮಂಡನೆ ಆಯಿತು. ರಾಷ್ಟ್ರಪತಿಯವರಿಂದ ಯಾವಾಗ ಅಂಕಿತ ಪಡೆಯಲಾಯಿತು ಅಂದರೆ 1985 ಫೆಬ್ರವರಿ 15ರಂದು ಅಂಕಿತವನ್ನು ಪಡೆದುಕೊಂಡು ಈ ಪಕ್ಷಾಂತರ ನಿಷೇಧ ಕಾಯ್ದೆ 1985 ಏಪ್ರಿಲ್ 1985 ಮಾರ್ಚ್ 1ರಂದು ಜಾರಿಗೆ ತರಲಾಯಿತು. ಸ್ನೇಹಿತರೆ, ನಿಮ್ಮ ದ್ವಿತೀಯ PUC ರಾಜ್ಯಶಾಸ್ತ್ರ ಪಠ್ಯಕ್ರಮದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬರಲಾಯಿತು ಅಂತ, ಅಂದರೆ ಯಾವಾಗ ಜಾರಿಗೆ ಬರಲಾಗಿದೆ ಅಂತ ಯಾವಾಗ ಜಾರಿಗೆ ಬರಲಾಗಿದೆ ಅಂತ ಕೇಳಲಾಗಿದೆ. ಅದರಲ್ಲಿ ಉತ್ತರ ಏನು ಕೊಟ್ಟಾನಂದರೆ 1985 ಏಪ್ರಿಲ್ 1 ಅಂತ ಕೊಟ್ಟಾನ. ನಾವು ಬೇರೆ ಬೇರೆ ಆಥರ್ ಪುಸ್ತಕಗಳಾಗಿರಬಹುದು, ನೆಕ್ಸ್ಟ್ ಏನಪ್ಪ ಅಂದರೆ ಬೇರೆ ಬೇರೆ ವೆಬ್ಸೈಟ್ಗಳನ್ನು ನಾವು ರೆಫರ್ ಮಾಡಿ ನೋಡಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆ 1985 ಮಾರ್ಚ್ 1ರಂದು ಜಾರಿಗೆ ಬರಲಾಗಿದೆ ಅಂತ ಕೊಡಲಾಗಿದೆ. ಈ ಪಕ್ಷಾಂತರ ನಿಷೇಧ ಕಾಯ್ದೆ ಯಾರು ಜಾರಿಗೆ ಮಾಡಿದರು ಅಂದರೆ ರಾಜೀವ್ ಗಾಂಧಿಯವರು ಜಾರಿಗೆ ಮಾಡಿದರು. ಯಾವಾಗ ಜಾರಿಗೆ ಮಾಡಿದರು ಅಂದರೆ 1985 ಮಾರ್ಚ್ 1ರಂದು ಜಾರಿಗೆ ಮಾಡಿದರು. ಎಷ್ಟನೇ ಸಂವಿಧಾನದ ತಿದ್ದುಪಡಿ ಮೂಲಕ? 52ನೇ ತಿದ್ದುಪಡಿಯ ಮೂಲಕ. ಭಾರತ ಸಂವಿಧಾನದ 52ನೇ ತಿದ್ದುಪಡಿಯ ಮೂಲಕ 1985 ಮಾರ್ಚ್ 1ರಂದು ಸನ್ಮಾನ್ಯ ಶ್ರೀ ರಾಜೀವ್ ಗಾಂಧಿಯವರು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರ್ತಾರ. ಈ ಪಕ್ಷಾಂತರ ನಿಷೇಧ ಕಾಯ್ದೆ ಎಲ್ಲ ವಿವರಗಳನ್ನು ಭಾರತ ಸಂವಿಧಾನದ 11ನೇ ಅನುಸೂಚಿಯಲ್ಲಿ ನೋಡಿಕೊಳ್ಳಬಹುದು. ಎಷ್ಟನೇ ಅನುಸೂಚಿಯಲ್ಲಿ? 10ನೇ ಅನುಸೂಚಿಯಲ್ಲಿ ನೋಡಿಕೊಳ್ಳಬಹುದು. ಅನುಸೂಚಿ ಅಂದ್ರೂ ಒಂದೇ, ಅನುಬಂಧ ಅಂದ್ರೂ ಒಂದೇ, ಶೆಡ್ಯೂಲ್ ಅಂದ್ರೂ ಒಂದೇ. ಸ್ನೇಹಿತರೆ, ಅನುಸೂಚಿ ಅಂದ್ರೂ ಒಂದೇ, ಅನುಬಂಧ ಅಂದ್ರೂ ಒಂದೇ, ಶೆಡ್ಯೂಲ್ ಅಂದ್ರೂ ಒಂದೇ. ಈ ಪಕ್ಷಾಂತರ ನಿಷೇಧ ಕಾಯ್ದೆಯ ಈ ನಿಷೇಧ ಕಾಯ್ದೆ ಏನೈತಲ್ಲ, ಈ ಕಾಯ್ದೆಯ ಎಲ್ಲ ವಿವರಗಳನ್ನು 10ನೇ ಅನುಸೂಚಿಯಲ್ಲಿ ನೋಡಿಕೊಳ್ಳಬಹುದು. ಸ್ನೇಹಿತರೆ, ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ಬರುವಂಥ ಸಂದರ್ಭದಲ್ಲಿ ಭಾರತ ಸಂವಿಧಾನದ 101ನೇ ವಿಧಿಯಾಗಿರಬಹುದು, ಭಾರತ ಸಂವಿಧಾನದ 102ನೇ ವಿಧಿಯಾಗಿರಬಹುದು, ಭಾರತ ಸಂವಿಧಾನದ 190ನೇ ವಿಧಿಯಾಗಿರಬಹುದು, ಭಾರತ ಸಂವಿಧಾನದ 191ನೇ ವಿಧಿಗೆ ತಿದ್ದುಪಡಿ ಮಾಡಿ
ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಎಕ್ಸಾಮ್ನೇ ಕೇಳಬಹುದು, ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ವಿಧಿಗಳಿಗೆ ತಿದ್ದುಪಡಿ ಮಾಡಿ ಜಾರಿಗೆ ತರಲಾಯಿತು ಅಂತ ಪ್ರಶ್ನೆ ಮಾಡಿದರೆ 101ನೇ ವಿಧಿ, 102ನೇ ವಿಧಿ, 190ನೇ ವಿಧಿ, 191ನೇ ವಿಧಿ, ಈ 4 ವಿಧಿಗಳನ್ನು ತಿದ್ದುಪಡಿ ಮಾಡಿ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಏನೈತಲ್ಲ 1985 ಮಾರ್ಚ್ 1ರಂದು ಜಾರಿಗೆ ತರಲಾಯಿತು. ಸ್ನೇಹಿತರೆ, ಈ ಪಕ್ಷಾಂತರ ನಿಷೇಧ ಕಾಯ್ದೆಯ ಮುಖ್ಯಾಂಶಗಳನ್ನು ನಾವು ನೋಡುವುದಾದರೆ ಮೊದಲನೇ ಮುಖ್ಯಾಂಶ ಯಾವುದು ಕೇಳಿ. ಶಾಸನಸಭಾ ಸದಸ್ಯರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಸ್ವ ಇಚ್ಛೆಯಿಂದ ತ್ಯಜಿಸಿದರೆ ತಮ್ಮ ಸದಸ್ಯತ್ವ ಸ್ಥಾನವನ್ನು ಕಳೆದುಕೊಳ್ಳುತ್ತಾರೆ. ಶಾಸನಸಭಾ ಸದಸ್ಯರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಸ್ವ ಇಚ್ಛೆಯಿಂದ ತ್ಯಜಿಸಿದರೆ ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ. ಶಾಸನಸಭಾ ಸದಸ್ಯರಂದ್ರೆ ನಮ್ಮ ಲೋಕಸಭಾ ಸದಸ್ಯರಾಗಿರಬಹುದು ಮತ್ತು ವಿಧಾನಸಭಾ ಸದಸ್ಯರು ಚುನಾವಣೆಯಲ್ಲಿ ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಸ್ವ ಇಚ್ಛೆಯಿಂದ ತ್ಯಜಿಸಿದರೆ ತಮ್ಮ ಸದಸ್ಯತ್ವ ಸ್ಥಾನವನ್ನು ಕಳೆದುಕೊಳ್ಳುತ್ತಾರೆ. ಸ್ನೇಹಿತರೆ, ಇನ್ನು ಎರಡನೇದು ಯಾವುದಂದರೆ ಸದನದಲ್ಲಿ ಮತದಾನ ನಡೆಯುವಾಗ ತಮ್ಮ ಪಕ್ಷದ ವಿಪ್ಪನ್ನು ಉಲ್ಲಂಘಿಸಿ ಮತ್ತೊಂದು ಪಕ್ಷಕ್ಕೆ ಮತ ಚಲಾಯಿಸಿದರೆ ತಮ್ಮ ಸದಸ್ಯತ್ವ ಕಳೆದುಕೊಳ್ಳುತ್ತಾರೆ. ಸದನದಲ್ಲಿ ಯಾವುದಾದರೂ ಮಸೂದೆಗಳ ಮೇಲೆ ಇವತ್ತು ವಿಧಾನಸಭೆಯಲ್ಲಿ ಯಾವುದಾದರೂ ಮಸೂದೆಗಳನ್ನು ಮಂಡನೆ ಮಾಡುತ್ತಿದ್ದಾರೆ, ಅಂತಹ ಸಂದರ್ಭದಲ್ಲಿ ತಮ್ಮ ಪಕ್ಷದ ವಿಪ್ಪನ್ನು ಉಲ್ಲಂಘನೆ ಮಾಡಿ ಬೇರೊಂದು ಪಕ್ಷಕ್ಕೆ ಮತ ಚಲಾಯಿಸುತ್ತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಆ ಸದಸ್ಯ ಏನದನಲ್ಲ ತಮ್ಮ ಸದಸ್ಯತ್ವ ಸ್ಥಾನವನ್ನು ಕಳೆದುಕೊಳ್ಳುತ್ತಾನೆ. ಉದಾಹರಣೆಯಾಗಿ ಕರ್ನಾಟಕ ವಿಧಾನಸಭೆಯಲ್ಲಿ ಯಾವುದಾದರೂ ಮಸೂದೆಗಳನ್ನು ಮಂಡನೆ ಮಾಡುತ್ತಿದ್ದರೆ ಆ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಮಸೂದೆಗಳನ್ನು ಮಂಡನೆ ಮಾಡುತ್ತಿದ್ದರೆ ಆ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಿಜೆಪಿ ಪಕ್ಷಕ್ಕೆ ಮತ ಹಾಕಿದರೆ ಅಥವಾ ಬಿಜೆಪಿ ಮಸೂದೆಯ ಪರವಾಗಿ ಮತ ಹಾಕಿದರೆ ಅಂತ ಅಭ್ಯರ್ಥಿಯ ಸ್ಥಾನವನ್ನು ಏನಾಗ್ತೈತಂದರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ತಮ್ಮ ಸದಸ್ಯತ್ವ ಸ್ಥಾನವನ್ನು ಕಳೆದುಕೊಳ್ಳುತ್ತಾರೆ. ನೆಕ್ಸ್ಟ್ ನಾವು ನೋಡುವುದಾದರೆ ಅಧಿವೇಶನದ ಸಮಯದಲ್ಲಿ ಶಾಸನಸಭಾ ಸದಸ್ಯರು ಸದನದಲ್ಲಿ ತಮ್ಮ ಪಕ್ಷದ ಪೂರ್ವಾನುಮತಿ ಇಲ್ಲದೆ ಮತ ಚಲಾಯಿಸಿದರೆ ಅಂತಹ ಸದಸ್ಯರು ತಮ್ಮ ಸದಸ್ಯತ್ವ ಕಳೆದುಕೊಳ್ಳುತ್ತಾರೆ. ಅಧಿವೇಶನದ ಸಮಯದಲ್ಲಿ ಅಂದ್ರೆ ನಾವು ಮಳೆಗಾಲ ಅಧಿವೇಶನ ಅಂತೆ ನೋಡ್ಕೊಳ್ತೇವೆ, ನಾವು ನೆಕ್ಸ್ಟ್ ಚಳಿಗಾಲ ಅಧಿವೇಶನ ಅಂತೆ ನೋಡ್ಕೊಳ್ತೇವಲ್ಲ, ನೆಕ್ಸ್ಟ್ ಬಜೆಟ್ ಅಧಿವೇಶನ ಅಂತೆ ನೋಡ್ಕೊಳ್ತೇವಲ್ಲ, ಈ 3 ಅಧಿವೇಶನಗಳಲ್ಲಿ ಶಾಸನಸಭಾ ಸದಸ್ಯರು ಸದನದಲ್ಲಿ ತಮ್ಮ ಪಕ್ಷದ ಪೂರ್ವಾನುಮತಿ ಇಲ್ಲದೆ ಮತ ಚಲಾಯಿಸಿದರೆ ಅಂತಹ ಸದಸ್ಯರ ವಿರುದ್ಧ ಅಂತಹ ಸದಸ್ಯರೇನಿದಾರಲ್ಲ ಅವರು ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ತಮ್ಮ ಸದಸ್ಯತ್ವ ಸ್ಥಾನವನ್ನು ಕಳೆದುಕೊಳ್ಳುತ್ತಾರೆ. ಇವತ್ತು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಈ ಮಸೂದೆಗಳ ಮೇಲೆ ಮತವನ್ನು ಹಾಕುವಂಥ ಸಂದರ್ಭದಲ್ಲಿ ತಮ್ಮ ಪಕ್ಷದ ನಾಯಕರ ಒಪ್ಪಿಗೆಯನ್ನು ಪಡೆದುಕೊಂಡು ಮತವನ್ನು ಹಾಕಬೇಕಾಗ್ತೈತಿ. ಒಂದು ವೇಳೆ ಪಕ್ಷದ ವಿಪ್ಪನ್ನು ಉಲ್ಲಂಘನೆ ಮಾಡಿ ನೀನು ಬೇರೊಂದು ಪಕ್ಷಕ್ಕೆ ಮತ ಹಾಕಿದರೆ ಸಹಿತ ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ನಿನ್ನ ಸದಸ್ಯತ್ವ ಸ್ಥಾನವನ್ನು ರದ್ದು ಮಾಡ್ತಾರೆ. ಅಷ್ಟೇ ಅಲ್ಲದೇನಪ್ಪ ಆ ಪಕ್ಷದ ನೀನು ಆಯ್ಕೆಯಾಗಿರ್ತಕ್ಕಂಥ ಪಕ್ಷದ ನಾಯಕರ ಒಪ್ಪಿಗೆಯನ್ನು ಪಡೆಯಲಾರದೆ ಪೂರ್ವಾನುಮತಿಯನ್ನು ಪಡೆಯಲಾರದೆ ಮತ ಚಲಾಯಿಸಿದರೂ ಸಹಿತ ಅಂತಹ ಸಂದರ್ಭದಲ್ಲಿ ಆ ಸದಸ್ಯನ ಸ್ಥಾನವನ್ನು ರದ್ದುಪಡಿಸಲಾಗುತ್ತದೆ. ಸ್ನೇಹಿತರೆ, ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗಕ್ಕೆ ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗಕ್ಕೆ ನಾಮಕರಣಗೊಂಡ ಸದಸ್ಯರು 6 ತಿಂಗಳ ನಂತರ ಎಷ್ಟು ತಿಂಗಳ ನಂತರ 6 ತಿಂಗಳ ನಂತರ ಬೇರೊಂದು ಪಕ್ಷಕ್ಕೆ ಸೇರಿದರೆ
ತಮ್ಮ ಸದಸ್ಯತ್ವ ಕಳೆದುಕೊಳ್ಳುತ್ತಾರೆ. ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗಕ್ಕೆ ಕೇಂದ್ರದಲ್ಲಿ ಅಂದರೆ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಎಷ್ಟೈತಿ? ಪ್ರಸ್ತುತ 245 ಜನ ಪ್ರಸ್ತುತ ಸದಸ್ಯರ ಸಂಖ್ಯೆ. ಇಲ್ಲಿ ರಾಜ್ಯಗಳಿಂದ ಎಷ್ಟು ಜನ ಆಯ್ಕೆ ಆಗ್ತಾರ? 229 ಜನ ಸದಸ್ಯರ ಆಯ್ಕೆ ಆಗ್ತಾರ. ನೆಕ್ಸ್ಟ್ ಇಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಿಂದ ಎಷ್ಟು ಜನ ಆಯ್ಕೆ ಆಗ್ತಾರ? 4 ಜನ ಆಯ್ಕೆ ಆಗ್ತಾರ. ನೆಕ್ಸ್ಟ್ ಇನ್ನು ರಾಷ್ಟ್ರಪತಿಯವರಿಂದ ನಾಮಕರಣ, ರಾಷ್ಟ್ರಪತಿ ಯಾವ ಪತಿ? ರಾಷ್ಟ್ರಪತಿಯಿಂದ ನಾಮಕರಣ ಎಷ್ಟು ಜನ ನಾಮಕರಣ ಮಾಡ್ತಾರ? 12 ಜನರಿಗೆ. ಯಾರು ಕಲೆ ಒಳಗ ಗಣನೀಯವಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೋ, ಯಾರು ವಿಜ್ಞಾನ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿರುತ್ತಾರೋ, ಯಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೋ ಅಂತಹ ವ್ಯಕ್ತಿಗಳಿಗೆ ರಾಷ್ಟ್ರಪತಿಯವರು ನಾಮಕರಣಗೊಳ್ಳುತ್ತಾರೆ. ಎಷ್ಟು ಜನರಿಗೆ ನಾಮಾಂಕಿತಗೊಳಿಸಲಾಗುತ್ತದೆ ಅಂದರೆ 12 ಜನರಿಗೆ ನಾಮಾಂಕಿತಗೊಳಿಸಲಾಗುತ್ತದೆ. ನಾಮಕರಣಗೊಂಡಿರ್ತಕ್ಕಂಥ ಸದಸ್ಯರು 6 ತಿಂಗಳ ನಂತರ ಬೇರೊಂದು ಪಕ್ಷಕ್ಕೆ ಸೇರ್ಪಡೆಯಾದರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ತಮ್ಮ ಸದಸ್ಯತ್ವ ಸ್ಥಾನವನ್ನು ಕಳೆದುಕೊಳ್ಳುತ್ತಾರೆ. ನೆಕ್ಸ್ಟ್ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟೈತಿ? 75 ಐತಿ. ಈ ವಿಧಾನ ಪರಿಷತ್ತು ಎಷ್ಟು ರಾಜ್ಯಗಳಲ್ಲಿ ಅಸ್ತಿತ್ವದಲ್ಲೈತಿ? 6 ರಾಜ್ಯಗಳಲ್ಲಿ ಮಾತ್ರ ಅಸ್ತಿತ್ವದಲ್ಲೈತಿ. ಆ 6 ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯವು ಒಂದಾಗಿದೆ. ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟೈತಿ? 75. ವಿಧಾನಸಭೆಯಿಂದ ಎಷ್ಟು ಜನ ಆಯ್ಕೆ ಆಗ್ತಾರ? 25 ಜನ ಆಯ್ಕೆ ಆದರೆ, ಇನ್ನು ಸ್ಥಳೀಯ ಸಂಸ್ಥೆಗಳಿಂದ ಎಷ್ಟು ಜನ ಆಯ್ಕೆ ಆಗ್ತಾರ? 25 ಜನ ಆಯ್ಕೆ ಆಗ್ತಾರ. ಇನ್ನು ಶಿಕ್ಷಕರ ಕ್ಷೇತ್ರದಿಂದ ಎಷ್ಟು ಜನ ಆಯ್ಕೆ ಆಗ್ತಾರ? 7 ಜನ ಆಯ್ಕೆ ಆಗ್ತಾರ. ನೆಕ್ಸ್ಟ್ ಏನಪ್ಪ ಅಂದರೆ ಪದವೀಧರ ಕ್ಷೇತ್ರದಿಂದ 7 ಜನ ಆಯ್ಕೆ ಆಗ್ತಾರ. ಇನ್ನು ರಾಜ್ಯಪಾಲರು 11 ಜನರಿಗೆ ನಾಮಕರಣಗೊಳಿಸುತ್ತಾರೆ. ಎಂಥ ಅಭ್ಯರ್ಥಿಗಳಿಗೆ ನಾಮಕರಣಗೊಳಿಸುತ್ತಾರೆ ಎಂದರೆ ಯಾರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರುತ್ತಾರೋ, ಯಾರು ವಿಜ್ಞಾನ ಕ್ಷೇತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರುತ್ತಾರೋ, ಯಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೋ ಅಂತಹ ವ್ಯಕ್ತಿಗಳಿಗೆ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥ ಪ್ರಸ್ತುತ ಥಾವರ್ ಚಂದ್ ಗೆಹ್ಲೋಟ್ ಅವರು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಸುಮಾರು ಎಷ್ಟು ಜನರಿಗೆ ನಾಮಾಂಕಿತಗೊಳಿಸಲಾಗುತ್ತದೆ ಅಂದರೆ 11 ಜನರಿಗೆ ನಾಮಕರಣಗೊಳಿಸಲಾಗುತ್ತದೆ. ಈ ಸದಸ್ಯರು 6 ತಿಂಗಳ ನಂತರ ಬೇರೊಂದು ಪಕ್ಷಕ್ಕೆ ಸೇರ್ಪಡೆಯಾದರೆ ಇದೇ ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ತಮ್ಮ ಸದಸ್ಯತ್ವ ಸ್ಥಾನ ಏನೈತಲ್ಲ ಕಳೆದುಕೊಳ್ಳುತ್ತಾರೆ. ನೆಕ್ಸ್ಟ್ ಕೇಂದ್ರ ಮತ್ತು ರಾಜ್ಯ ಮಂತ್ರಿಮಂಡಲ ಗಾತ್ರ ತನ್ನ ಸದಸ್ಯರ 15% ಮೀರುವಂತಿಲ್ಲ. ಕೇಂದ್ರ ಮತ್ತು ರಾಜ್ಯ ಮಂತ್ರಿಮಂಡಲ ಗಾತ್ರ ತನ್ನ ಸದಸ್ಯರ 15% ಮೀರುವಂತಿಲ್ಲ. ಇದು ಪಕ್ಷಾಂತರ ನಿಷೇಧ ಕಾಯ್ದೆ 1985ರಲ್ಲಿ ಏನು ಜಾರಿಗೆ ಬಂದಿತ್ತಲ್ಲ, ಆ ಸಂದರ್ಭದಲ್ಲಿ ಇದು ಇರಲಿಲ್ಲ. ಇದು ಯಾವಾಗ ಸೇರ್ಪಡೆ ಮಾಡಲಾಯಿತು ಅಂದರೆ ಭಾರತ ಸಂವಿಧಾನದ ಯಾವ ಸಂವಿಧಾನದ? ಭಾರತ ಸಂವಿಧಾನದ 91ನೇ ತಿದ್ದುಪಡಿಯ ಮೂಲಕ. ಎಷ್ಟನೇ ತಿದ್ದುಪಡಿಯ ಮೂಲಕ? ಭಾರತ ಸಂವಿಧಾನದ 91ನೇ ತಿದ್ದುಪಡಿಯ ಮೂಲಕ 2003ರಲ್ಲಿ ಈ ಮಂತ್ರಿಮಂಡಲ ಗಾತ್ರ ಏನೈತಲ್ಲ 15% ಮೀರುವಂತಿಲ್ಲ ಅಂತೂ ಹೇಳಲಾಯಿತು. ಕೇಂದ್ರ ಮತ್ತು ರಾಜ್ಯ ಮಂತ್ರಿಮಂಡಲ ಗಾತ್ರ ತನ್ನ ಸದಸ್ಯರ 15% ಮೀರುವಂತಿಲ್ಲ ಅಂತ ಯಾವಾಗ ಹೇಳಲಾಯಿತಂದರೆ 2003ರಲ್ಲಿ ಭಾರತ ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಮೂಲಕ ಅಂದರೆ 91ನೇ ತಿದ್ದುಪಡಿಯ ಮೂಲಕ. ಸ್ನೇಹಿತರೆ, ನಮ್ಮ ಕರ್ನಾಟಕದ ವಿಧಾನಸಭಾ ಸದಸ್ಯರ ಸಂಖ್ಯೆ ಎಷ್ಟೈತಿ? 224 ಜನ ವಿಧಾನಸಭಾ ಸದಸ್ಯರ ಸಂಖ್ಯೆ ಅದರ. ಪ್ರಸ್ತುತ ಕಾಂಗ್ರೆಸ್ ಪಕ್ಷ 138 ಐತಿ. ಈ 136 ಸ್ಥಾನಗಳನ್ನು ಪಡೆದುಕೊಂಡು ಕಾಂಗ್ರೆಸ್ ಪಕ್ಷ ಸ್ಪಷ್ಟವಾದ ಬಹುಮತವನ್ನು ಪಡೆದುಕೊಂಡು ಸರ್ಕಾರವನ್ನು ರಚನೆ ಮಾಡಿಕೊಂಡೈತಿ. ಪ್ರಸ್ತುತ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಕರ್ನಾಟಕ ರಾಜ್ಯದೊಳಗೈತಿ. ಈ ಸಿದ್ದರಾಮಯ್ಯನವರು ಇಲ್ಲ ನಮ್ಮ ಕಾಂಗ್ರೆಸ್ಸಿನ ಎಷ್ಟು ಜನ ಶಾಸಕರದಾರ, ನಾ ಎಲ್ಲರಿಗೂ ಮಂತ್ರಿ ಖಾತೆ ಕೊಟ್ಬಿಡ್ತೀನಿ, ಯಾರಿಗೆ
ಅಲ್ಲೇನಪ್ಪ ಅಂದರೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಉಂಟಾಗಬಾರ್ದು, ಯಾವುದೇ ರೀತಿಯ ಮನಸ್ತಾಪಗಳನ್ನು ಉಂಟಾಗಬಾರ್ದು. ಅದಕ್ಕಾಗಿ ನಾ ಎಲ್ಲ ಶಾಸಕರಿಗೆ ನಾ ಸಚಿವ ಸ್ಥಾನಗಳು ಕೊಡ್ತೀನಿ ಅಂತ ನಡೆಯಂಗಿಲ್ಲ. ಇಲ್ಲಿ 91ನೇ ತಿದ್ದುಪಡಿ ಏನು ಹೇಳ್ತೈತಿ, ಮಂತ್ರಿಮಂಡಲ ಗಾತ್ರ 15% ಮೀರುವಂತಿಲ್ಲ. ಎಷ್ಟರೊಳಗೆ ಹೇಳೈತಿ? 2003 ಒಳಗೆ. ನೀವೇನೇ ಮಾಡಿದ್ರೆ ನಿಮ್ಮ ವಿಧಾನಸಭಾ ಸದಸ್ಯರ ಸಂಖ್ಯೆ ಎಷ್ಟೈತಲ್ಲ, ಆ ವಿಧಾನಸಭಾ ಸದಸ್ಯರ ಸಂಖ್ಯೆ ಅಂದ್ರೆ 15% ಮೀರುವಂತಿಲ್ಲ. ಈಗ 224 ಜನ ಆದಾರಪ್ಪ ಅಂದ್ರೆ ಕರ್ನಾಟಕದೊಳಗೆ 34% ಅಂದ್ರೆ ಇದು ಕರ್ನಾಟಕದೊಳಗೆ 34 ಜನ ಸದಸ್ಯರು ಮಂತ್ರಿಗಳದಾರ. ನಾ ಎಲ್ಲರಿಗೂ ಮಂತ್ರಿ ಖಾತೆ ಕೊಟ್ಬಿಡ್ತೀನಿ, ಎಲ್ಲರೂ ಆರಾಮಾಗಿ ಒಂದೊಂದು ಖಾತೆಗಳನ್ನು ಇಟ್ಕೊಂಡು ಆರಾಮಾಗಿದ್ದು ಬಿಡ್ರಿ ಅಂತ ಹೇಳಂಗೆ ಬರಂಗಿಲ್ಲ. ಅಲ್ಲೇನಪ್ಪ ಅಂದ್ರೆ 34 ಜನ ಮಂತ್ರಿಗಳ ಮಾತ್ರ ಅವಕಾಶ ಐತಿ. ನೆಕ್ಸ್ಟ್, ಈ ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ಸದಸ್ಯರನ್ನು ಅನರ್ಹಗೊಳಿಸುವ ಅಧಿಕಾರ. ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ಸದಸ್ಯರನ್ನು ಅನರ್ಹಗೊಳಿಸುವ ಅಧಿಕಾರ ಸಭಾಪತಿಯವರು ಹೊಂದಿದ್ದಾರೆ. ಯಾವ ಪತಿಯವರು? ಸಭಾಪತಿಯವರು ಹೊಂದಿದ್ದಾರೆ. ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ಸದಸ್ಯರನ್ನು ಅನರ್ಹಗೊಳಿಸುವ ಅಧಿಕಾರ ಸಭಾಪತಿಯವರು ಹೊಂದಿದ್ದಾರೆ. ಲೋಕಸಭಾ ಸದಸ್ಯರು, ಕೆಲವೊಂದಿಷ್ಟು ಲೋಕಸಭಾ ಸದಸ್ಯರು ಒಂದು ಪಕ್ಷದಿಂದ ಆಯ್ಕೆಯಾಗಿ ಬೇರೊಂದು ಪಕ್ಷಕ್ಕೆ ಸೇರ್ಪಡೆಯಾದರೆ, ಅಥವಾ ವಿಧಾನಸಭಾ ಸದಸ್ಯರು ಒಂದು ಪಕ್ಷದಿಂದ ಆಯ್ಕೆಯಾಗಿ ಬೇರೊಂದು ಪಕ್ಷಕ್ಕೆ ಸೇರ್ಪಡೆಯಾದರೆ ಅಂತಹ ಸದಸ್ಯರನ್ನು ಅನರ್ಹಗೊಳಿಸುವಂಥ ಅಧಿಕಾರ ಸಭಾಪತಿಯವರಿಗೆ ಐತಿ. ನಾವು 2019ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂಥ ಘಟನೆ ಸಂಭವಿಸಿದೆ. 2019ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂಥ ಘಟನೆ ಸಂಭವಿಸಿದೆ. ಕಾಂಗ್ರೆಸ್ಸಿನ ಶಾಸಕರು ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು JDSನ ಶಾಸಕರು, ಈ ಎಲ್ಲ ಶಾಸಕರು ಯಾವ ಪಕ್ಷಕ್ಕೆ ಸೇರ್ಪಡೆ ಆದರಪ್ಪ ಅಂದರೆ BJP ಪಕ್ಷಕ್ಕೆ ಸೇರ್ಪಡೆ ಆದರು. ಸುಮಾರು 17 ಜನ ಶಾಸಕರು, ಎಷ್ಟು? ಸುಮಾರು 17 ಜನ ಶಾಸಕರೇನದರಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತು JDS ಪಕ್ಷದ ಶಾಸಕರು BJPಗೆ ಸೇರ್ಪಡೆ ಆದರು. ಅಂದಿನ ನಮ್ಮ ವಿಧಾನಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ರಮೇಶ್ ಕುಮಾರ್, ಯಾವ ಕುಮಾರ್? ರಮೇಶ್ ಕುಮಾರ್ ಅವರು ಅಂದಿನ 17 ಜನ ಶಾಸಕರೇನದರಲ್ಲ ಅವರನ್ನು ಅನರ್ಹಗೊಳಿಸಿದರು. 2019ರಲ್ಲಿ ಕಾಂಗ್ರೆಸ್ಸಿನ ಶಾಸಕರು ಮತ್ತು JDSನ ಶಾಸಕರು ಸುಮಾರು 17 ಜನ ಶಾಸಕರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು JDS ಪಕ್ಷವನ್ನು ಬಿಟ್ಟು BJPಗೆ ಸೇರ್ಪಡೆ ಆದರು. ಅಂದಿನ ವಿಧಾನಸಭೆಯ ಸ್ಪೀಕರ್ ರಮೇಶ್ ಕುಮಾರ್ ಅವರನ್ನು ಅನರ್ಹಗೊಳಿಸುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಇಲ್ಲದಾರ ನೋಡು, ಅಂದಿನ ಕೆಲವೊಂದಿಷ್ಟು ಸದಸ್ಯರು ನಮ್ಮ ವಿಶ್ವನಾಥ್ ಅವರಾಗಿರ್ಬೋದು, ನೆಕ್ಸ್ಟ್ ಶಿವರಾಮ್ ಹೆಬ್ಬಾರ್ ಅವರಾಗಿರ್ಬೋದು, ನೆಕ್ಸ್ಟ್ ST ಸೋಮಶೇಖರ್ ಅವರಾಗಿರ್ಬೋದು, ನೆಕ್ಸ್ಟ್ ಮುನಿರತ್ನ ಅವರಾಗಿರ್ಬೋದು, ನೆಕ್ಸ್ಟ್ ಭೈರತಿ ಬಸವರಾಜ್ ಅವರಾಗಿರ್ಬೋದು, ನೆಕ್ಸ್ಟ್ BC ಪಾಟೀಲ್ ಅವರಾಗಿರ್ಬೋದು, ನೆಕ್ಸ್ಟ್ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ನೆಕ್ಸ್ಟ್ ಕುಮಟಳ್ಳಿ ಅವರಾಗಿರ್ಬೋದು, ಇನ್ನಿತರ ಹಲವಾರು ನಾಯಕರೇನಿದಾರಲ್ಲ ಕಾಂಗ್ರೆಸ್ ಪಕ್ಷದ ಅಂದ್ರೆ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಮತ್ತು JDS ಪಕ್ಷವನ್ನು ತೊರೆದು BJP ಪಕ್ಷಕ್ಕೆ ಸೇರ್ಪಡೆಯಾದರು. ಅಂದಿನ ನಮ್ಮ ವಿಧಾನಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರು ಇವರ ಎಲ್ಲ ಸದಸ್ಯತ್ವ ಸ್ಥಾನವನ್ನು ಅನರ್ಹಗೊಳಿಸಿದರು. ಈ ಚಿತ್ರದಲ್ಲಿರ್ತಕ್ಕಂಥ ಇನ್ನಿಷ್ಟು ಅಂದರೆ ಕೆಲವೊಂದಿಷ್ಟು ನಾಯಕರು ಮಾತ್ರ ಅದಾರೆ. ಇನ್ನು ಸುಧಾಕರ್ ಅವರಿಲ್ಲ ಅಂದರೆ ಇವರು ಸಹಿತ ಇವರ ಸದಸ್ಯತ್ವ ಸ್ಥಾನವನ್ನು ಸಹಿತ ಏನು ಮಾಡಿದ್ರು? ಅನರ್ಹಗೊಳಿಸಿದರು. ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ಸದಸ್ಯರನ್ನು ಅನರ್ಹಗೊಳಿಸುವಂಥ ಅಧಿಕಾರ ಯಾರಿಗಿದೆ ಅಂತ ಪ್ರಶ್ನೆ ಮಾಡಿದರೆ ಸಭಾಪತಿಯವರಿಗೆ ಅಂದರೆ ಸ್ಪೀಕರ್ ಅವರಿಗೆ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಈ ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ಅನರ್ಹಗೊಂಡ ಸದಸ್ಯರು ಲಾಭದಾಯಕ ಹುದ್ದೆಗಳನ್ನು ಹೊಂದುವಂತಿಲ್ಲ. ಪಕ್ಷಾಂತರ ಅಂದರೆ ಸಭಾಪತಿಯವರು ಏನು ಆ ಸದಸ್ಯರನ್ನು ಅನರ್ಹಗೊಳಿಸಿರ್ತಾರಲ್ಲ, ಅನರ್ಹಗೊಂಡಿರ್ತಕ್ಕಂಥ ಸದಸ್ಯರು ಯಾವುದೇ ರೀತಿಯ ಲಾಭದಾಯಕ ಹುದ್ದೆಗಳನ್ನು ಹೊಂದುವಂತಿಲ್ಲ. ಯಾವುದೇ ರೀತಿಯ ಲಾಭದಾಯಕ ಹುದ್ದೆಗಳನ್ನು
ಮಂತ್ರಿಗಳಾಗುವಂತಿಲ್ಲ, ಮುಖ್ಯಮಂತ್ರಿಗಳಾಗುವಂತಿಲ್ಲ, ಇತರೆ ಉನ್ನತವಾದ ಹುದ್ದೆಗಳನ್ನು ಹೊಂದುವುದಕ್ಕೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅವಕಾಶ ಒದಗಿಸಿಕೊಡೋಂಗಿಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯವಾಗಿ ಅನರ್ಹಗೊಂಡಿರ್ತಕ್ಕಂಥ ಸದಸ್ಯರೇನದರಲ್ಲ ಯಾವುದೇ ರೀತಿಯ ಲಾಭದಾಯಕ ಹುದ್ದೆಗಳನ್ನು ಹೊಂದುವಂತಿಲ್ಲ. ನಾ ಕಾಂಗ್ರೆಸ್ ಪಕ್ಷ ಬಿಟ್ಟು BJP ಪಕ್ಷಕ್ಕೆ ಬಂದೀನಿ, ನಾ JDS ಪಕ್ಷ ಬಿಟ್ಟು BJP ಪಕ್ಷಕ್ಕೆ ಬಂದೀನಿ, ನಾ ಮಂತ್ರಿ ಆಗ್ತೀನಿ ಅಂದ್ರೆ ನಡೆಯಂಗಿಲ್ಲ. ನೀವು ಏನಪ್ಪ ಅಂದ್ರೆ ಆ ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ನಿನ್ನ ಸದಸ್ಯತ್ವ ಸ್ಥಾನ ಅನರ್ಹಗೊಂಡಿತ್ತಪ್ಪ ಅಂದ್ರೆ ನೀನು ಯಾವುದೇ ರೀತಿಯ ಮಂತ್ರಿಗಳನ್ನು ಆಗೋಕ್ಕೆ ಲಾಯಕ್ಕಿಲ್ಲ. ನೆಕ್ಸ್ಟ್ ಏನಪ್ಪ ಅಂದ್ರೆ ನೀನೇನಪ್ಪ ಅಂದ್ರೆ ಮುಖ್ಯಮಂತ್ರಿನೂ ಆಗುವುದಕ್ಕೆ ಅವಕಾಶ ಮಾಡಿಕೊಡಂಗಿಲ್ಲ, ಇತರೆ ಉನ್ನತವಾಗಿರ್ತಕ್ಕಂಥ ಹುದ್ದೆಗಳಿಗೆ ಸಹಿತ ಅವಕಾಶ ಒದಗಿಸಿ ಕೊಡುವುದಿಲ್ಲ. ನೆಕ್ಸ್ಟ್ ನಾವು ನೋಡುವುದಾದರೆ ಪಕ್ಷೇತರ ಸದಸ್ಯರು. ಯಾವ ಸದಸ್ಯರು? ಪಕ್ಷೇತರ ಸದಸ್ಯರು ಆಯ್ಕೆಯಾದ ನಂತರ ಯಾವುದೇ ಪಕ್ಷಕ್ಕೆ ಸೇರಿದರೆ ಅಂತಹ ಸದಸ್ಯರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ. ಪಕ್ಷೇತರ ಸದಸ್ಯರು ಅಂದರೆ ಸ್ವತಂತ್ರ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಆಯ್ಕೆಯಾದ ನಂತರ ಯಾವುದೇ ಪಕ್ಷಕ್ಕೆ ಸೇರಿದರೆ ಅಂತಹ ಸದಸ್ಯರೇನದರಲ್ಲ ಈ ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ತಮ್ಮ ಸದಸ್ಯತ್ವ ಸ್ಥಾನವನ್ನು ಕಳೆದುಕೊಳ್ಳುತ್ತಾರೆ. 2019ರಲ್ಲಿ ಲೋಕಸಭಾ ಚುನಾವಣೆ ನಡೆದಿತ್ತು. ಈ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಸುಮಲತಾ ಅವರು ಸ್ಪರ್ಧೆ ಮಾಡಿದರು. ಈ ಮಂಡ್ಯ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಮತ್ತು ಪಕ್ಷೇತರ ಅಭ್ಯರ್ಥಿ, ಸ್ವತಂತ್ರ ಅಭ್ಯರ್ಥಿ ಅಂದ್ರೆ ಒಂದೇ, ನೆಕ್ಸ್ಟ್ ಏನಪ್ಪ ಅಂದರೆ ಪಕ್ಷೇತರ ಅಭ್ಯರ್ಥಿ ಅಂದ್ರೆ ಒಂದೇ. ಈ ಸುಮಲತಾ ಅವರೇನಿದಾರಲ್ಲ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು, ಚುನಾವಣೆಯಲ್ಲಿ ಗೆದ್ದರು. ಚುನಾವಣೆ ಒಳಗೆ ಗೆದ್ದ ಬಳಿಕ ಸುಮಲತಾ ಅವರು ಯಾವುದಾದರೂ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ತಮ್ಮ ಸದಸ್ಯತ್ವ ಸ್ಥಾನವನ್ನು ಕಳೆದುಕೊಳ್ಳುತ್ತಿದ್ದರು. ಅವರು ಅದಕ್ಕಾಗಿ ಯಾವುದೇ ಪಕ್ಷಕ್ಕೆ ಸೇರ್ಪಡೆ ಆಗಲಿಲ್ಲ. ಪಕ್ಷೇತರ ಸದಸ್ಯರು ಅಂದ್ರೆ ಸ್ವತಂತ್ರ ಅಭ್ಯರ್ಥಿಗಳು ಚುನಾವಣೆಯಲ್ಲೇನು ಆಯ್ಕೆಯಾಗಿರ್ತಾರಲ್ಲ, ಆಯ್ಕೆಯಾದ ನಂತರ ಯಾವುದೇ ಪಕ್ಷಕ್ಕೆ ಸೇರಿದರೆ ಅಂತಹ ಸದಸ್ಯರೇನದರಲ್ಲ ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ತಮ್ಮ ಸದಸ್ಯತ್ವ ಸ್ಥಾನವನ್ನು ಕಳೆದುಕೊಳ್ಳುತ್ತಾರೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಅಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಸ್ಪರ್ಧೆ ಮಾಡಿದ್ರು ಅಂದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅವರು ಸ್ಪರ್ಧೆ ಮಾಡಿದರು. ಈ ಸುಮಲತಾ ಅವರು ಚುನಾವಣೆ ಒಳಗೆ ಗೆದ್ದಿದ್ರು. ಸುಮಲತಾ ಅವರು ಒಂದು ವೇಳೆ ಇವರು ಯಾವುದಾದರೂ ಒಂದು ಪಕ್ಷಕ್ಕೆ ಸೇರ್ಪಡೆಯಾಗಿದ್ರಪ್ಪ ಅಂದ್ರೆ ಇವರು ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ತಮ್ಮ ಸದಸ್ಯತ್ವ ಸ್ಥಾನವನ್ನು ಕಳೆದುಕೊಳ್ಳುತ್ತಿದ್ದರು. ಅದಕ್ಕಾಗಿ ಇವರು ಯಾವುದೇ ಪಕ್ಷಕ್ಕೆ ಸೇರ್ಪಡೆ ಆಗಲಿಲ್ಲ. ನೆಕ್ಸ್ಟ್ ನೋಡೋದಾದರೆ ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಸದಸ್ಯತ್ವವನ್ನು ಕಳೆದುಕೊಂಡ ಸದಸ್ಯರು ಸಭಾಪತಿಯ ಆದೇಶದ ವಿರುದ್ಧ ಉನ್ನತ ನ್ಯಾಯಾಲಯದಲ್ಲಿ ಕಾನೂನು ಸಮರ ನಡೆಸಲು ಅವಕಾಶವಿದೆ. ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಯಾವುದಾದರೂ ಒಬ್ಬ ನಾಯಕ ಅಂದರೆ ಶಾಸನಸಭಾ ಸದಸ್ಯರು ತಮ್ಮ ಸದಸ್ಯತ್ವವನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಆ ಸದಸ್ಯರು ಅಂದರೆ ಸಭಾಪತಿಯವರೇನೋ ಅವರನ್ನು ಅನರ್ಹವನ್ನು ಗೊಳಿಸಿರ್ತಾರಲ್ಲ, ಅಂತಹ ಸಂದರ್ಭದಲ್ಲಿ ಆ ಸಭಾಪತಿಯ ಆದೇಶದ ವಿರುದ್ಧ ಹೈಕೋರ್ಟ್ಗಳಲ್ಲಾಗಿರಬಹುದು, ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನಿನ ಸಮರವನ್ನು ನಡೆಸುವುದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. 2019ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಂದಿನ ವಿಧಾನಸಭೆಯ ಸ್ಪೀಕರ್ ಆಗಿರ್ತಕ್ಕಂಥವ್ರು ಯಾರು? ರಮೇಶ್ ಕುಮಾರ್ ಅವರು ಸುಮಾರು 17 ಜನ ಶಾಸಕರನ್ನು ಅಂದ್ರೆ ಕಾಂಗ್ರೆಸ್ಸಿನ ಶಾಸಕರು ಮತ್ತು JDSನ ಸುಮಾರು 17 ಜನ ಶಾಸಕರನ್ನು ಅನರ್ಹಗೊಳಿಸಿದರು. ಆ ಸಂದರ್ಭದಲ್ಲಿ ಆ 17 ಜನ ಶಾಸಕರೇನಪ್ಪ ಅಂದ್ರೆ ಸುಪ್ರೀಂ ಕೋರ್ಟಿಗೆ ಮೊರೆ ಹೋದರು. ಸಭಾಪತಿಯವರ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಮೊರೆ ಹೋದರು. ಈ ರೀತಿ ಏನಪ್ಪ ಅಂದ್ರೆ ನೀವು ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗುವುದಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡಲಾಗಿದೆ. ಇಲ್ಲಿ ಸಭಾಪತಿಯವರು ಕೊಟ್ಟಿರ್ತಕ್ಕಂಥ ಆದೇಶವನ್ನು ಅಂತಿಮವೇನಲ್ಲ, ಆ ಸಭಾಪತಿಯವರ ಆದೇಶ ನಿಮಗೆ ತೃಪ್ತಿಕರವಾಗಲಿಲ್ಲಪ್ಪ ಅಂದ್ರೆ ಆವಾಗ ನೀವು ಉನ್ನತ ನ್ಯಾಯಾಲಯದಲ್ಲಿ ಕಾನೂನಿನ ಸಮರವನ್ನು ನಡೆಸುವುದಕ್ಕೆ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ನೆಕ್ಸ್ಟ್
ಈ ಪಕ್ಷಾಂತರ ನಿಷೇಧ ಕಾಯ್ದೆ ಯಾರಿಗೆ ಅನ್ವಯಿಸುವುದಿಲ್ಲ ನೋಡುವುದಾದರೆ, ಒಂದು ಪಕ್ಷ ಮತ್ತೊಂದು ಪಕ್ಷದ ಜೊತೆ ವಿಲೀನವಾದರೆ, ಒಂದು ಪಕ್ಷ ಮತ್ತೊಂದು ಪಕ್ಷದ ಜೊತೆ ವಿಲೀನವಾದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗುವುದಿಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಅನ್ವಯವಾಗುವುದಿಲ್ಲ ಅಂದರೆ, ಒಂದು ಪಕ್ಷ ಮತ್ತೊಂದು ಪಕ್ಷದ ಜೊತೆ ವಿಲೀನವಾದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗುವುದಿಲ್ಲ. ಜನಾರ್ದನ್ ರೆಡ್ಡಿ ಅವರ ಪಕ್ಷ ಅವರು BJP ಜೊತೆ ಮರ್ಜ್ ಮಾಡಿಕೊಂಡ್ರು. ಅದಕ್ಕಾಗಿ ಯಾವುದೇ ರೀತಿ ಅವರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯವಾಗಿ ಅವರ ಸದಸ್ಯತ್ವ ಸ್ಥಾನವನ್ನು ರದ್ದು ಮಾಡಲಿಲ್ಲ. ಅಲ್ಲದೆ ಸ್ನೇಹಿತರೆ, ಕುಮಾರಸ್ವಾಮಿ ಅವರು ಇವರು ಸಹಿತ ಏನಪ್ಪ ಅಂದರೆ ಕುಮಾರಸ್ವಾಮಿ ಅವರು ಏನಪ್ಪ ಅಂದರೆ ಇವರು ಮೈತ್ರಿಯನ್ನು ಮಾಡ್ಕೊಂಡು ಜನಾರ್ದನ್ ರೆಡ್ಡಿ ಅವರು ಏನಿದಾರಲ್ಲ, ಈ ಜನಾರ್ದನ್ ರೆಡ್ಡಿ ಅವರು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸ್ವಂತ ಪಕ್ಷವನ್ನು ಕಟ್ಟಿದ್ದರು. ಆ ಪಕ್ಷದ ಮೂಲಕ ಚುನಾವಣೆಯಲ್ಲಿ ಸಹಿತ ಗೆದ್ದರು. ಮುಂದೆ ಆ ಪಕ್ಷ ಏನೈತಲ್ಲ ಅದು BJP ಪಕ್ಷದ ಜೊತೆ ವಿಲೀನ ಮಾಡಿದರು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯವಾಗಿ ಅವರ ಸದಸ್ಯತ್ವ ಸ್ಥಾನವನ್ನು ರದ್ದುಗೊಳಿಸಿಲ್ಲ. ಈ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಅನ್ವಯವಾಗುವುದಿಲ್ಲ ಅಂತ ನೋಡುವುದಾದರೆ, ಒಂದು ಪಕ್ಷ ಮತ್ತೊಂದು ಪಕ್ಷದ ಜೊತೆ ವಿಲೀನವಾದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗುವುದಿಲ್ಲ. ಈಗ JDS ಪಕ್ಷ ಐತಪ್ಪ, ಈ JDS ಪಕ್ಷ BJP ಜೊತೆ ಮರ್ಜ್ ಐತಂದ್ರೆ ಇಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗಂಗಿಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ ಶಿವಸೇನೆ ಅನ್ನುವಂಥ ಪಕ್ಷ ಐತಿ. ಈ ಶಿವಸೇನೆ ಅನ್ನುವಂಥ ಪಕ್ಷ ಇದು ಏನಪ್ಪ ಅಂದ್ರೆ BJP ಜೊತೆ ವಿಲೀನವೈತಪ್ಪ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗಂಗಿಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ AAP ಪಕ್ಷ ಐತಿ. ಈ AAP ಪಕ್ಷ ಒಂದು ವೇಳೆ INC ಜೊತೆ ವಿಲೀನ ಐತಪ್ಪ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗುವುದಿಲ್ಲ. ಇನ್ನು TMC ಪಕ್ಷ ಐತಿ, ತೃಣಮೂಲ ಕಾಂಗ್ರೆಸ್ ಅನ್ನುವಂಥ ಪಕ್ಷ, ಇದು ಸಹಿತ INC ಜೊತೆ ವಿಲೀನವಾದರೆ ಇದು ಆವಾಗ ಸಹಿತ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗಂಗಿಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಅನ್ವಯವಾಗುವುದಿಲ್ಲ ಅಂದರೆ, ಒಂದು ಪಕ್ಷ ಮತ್ತೊಂದು ಪಕ್ಷದ ಜೊತೆ ವಿಲೀನವಾದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗುವುದಿಲ್ಲ. ನೆಕ್ಸ್ಟ್ ಸ್ನೇಹಿತರೆ, ಸಭಾಪತಿ ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷದ ಪರ ಮತ ಚಲಾಯಿಸಿದಾಗ ಮತ ಚಲಾಯಿಸಿದಾಗ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗುವುದಿಲ್ಲ. ಸಭಾಪತಿಯವರು ವಿಧಾನಸಭೆಯ ಸಭಾಪತಿಯವರು ಆಗಿರಬಹುದು, ನೆಕ್ಸ್ಟ್ ಲೋಕಸಭೆಯ ಸಭಾಪತಿಯವರಾಗಿರಬಹುದು, ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷದ ಪರ ಮತ ಚಲಾಯಿಸಿದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯವಾಗುವುದಿಲ್ಲ. ಇಲ್ಲಿ ಮೊದಲನೇದಾಗಿ ನಾವು ಸಭಾಪತಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕಪ್ಪ ಅಂದ್ರೆ ಆ ಪಕ್ಷದ ನಾಯಕರು ಯಾವ ಪಕ್ಷ ಸ್ಪಷ್ಟವಾದ ಏನಪ್ಪ ಅಂದರೆ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಂಡಿರ್ತಲ್ಲ ಆ ಪಕ್ಷದ ನಾಯಕರು ಏನು ಮಾಡ್ತಾರೆ, ಸಭಾಪತಿಯನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಇಲ್ಲೇನಪ್ಪ ಅಂದ್ರೆ ಸಭಾಪತಿಯವರು ಏನಿದಾರಲ್ಲ ತಾವು ಆಯ್ಕೆಯಾಗಿ ಬಂದಿರತಕ್ಕಂಥ, ಈಗ ಉದಾಹರಣೆಯಾಗಿ UT ಖಾದರ್ ಅವರು, ಯಾವ ಖಾದರ, ನಮ್ಮ ಕರ್ನಾಟಕ ವಿಧಾನಸಭೆಯ ಸಭಾಪತಿ ಯಾರದಾರ ಈಗ UT ಖಾದರ್ ಅವರು ಅದಾರ. ಇವರು ಯಾವ ಪಕ್ಷದಿಂದ ಆಯ್ಕೆಯಾಗ್ಯಾರ, ಇವರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗ್ಯಾರ. ಇವರು ನಿರ್ಣಾಯಕ ಮತಗಳನ್ನು ಬಂದಂಥ ಸಂದರ್ಭಗಳಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಯಾವುದಾದರೂ ಮಸೂದೆಗಳ ಮೇಲೆ ಸಮಾನ ಮತಗಳನ್ನು ಬಂದಂಥ ಸಂದರ್ಭದಲ್ಲಿ ಇವರು ನಿರ್ಣಾಯಕ ಮತಗಳನ್ನು ನೀಡಬೇಕಾಗ್ತೈತಿ. ಅವರು ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷದ BJP ಪರವಾಗಿ ಆದ್ರೆ ಹಾಕ್ಬೋದು ಅಥವಾ ಕಾಂಗ್ರೆಸ್ ಪರವಾಗಿ ಆದ್ರೆ ಹಾಕ್ಬೋದು. ಅವ್ರಿಗೆ ಮುಕ್ತವಾಗಿ ಅವಕಾಶವನ್ನು ಐತೆ, ಅವರಿಗೆ ನಿರ್ಣಾಯಕ ಮತವನ್ನು ನೀಡುವುದಕ್ಕೆ ಅವಕಾಶ ಐತಿ. ಇಲ್ಲ ನೀ ಕಾಂಗ್ರೆಸ್ ಪಕ್ಷದಿಂದನೇ ಆಯ್ಕೆಯಾಗಿದ್ದಪ್ಪ, ನೀ ಕಾಂಗ್ರೆಸ್ ಪಕ್ಷದ ಪರವಾಗಿನೇ ಹಾಕ್ಬೇಕಂತೇನು ರೂಲ್ಸ್ ಏನಿಲ್ಲ. ಆತ ತನ್ನ ಆತ್ಮಸಾಕ್ಷಿಗೆ ಆ ಮಸೂದೆ ಸರಿ ಅನ್ನಿಸ್ತಪ್ಪ ಅಂದ್ರೆ ಅವ್ರೇನು ಮಾಡ್ಕೊಳ್ಬೋದು, BJP ಪರವಾಗಿ ಆದ್ರೆ ಹಾಕ್ಬೋದು. ಇಲ್ಲ ನನ್ನ ಆತ್ಮಸಾಕ್ಷಿಗೆ ಅದು ಸರಿ ಅನಿಸಲಿಲ್ಲಪ್ಪ ಅಂದ್ರೆ ಅವರು ಕಾಂಗ್ರೆಸ್ ಪರವಾಗಿ ಆದ್ರೆ ಹಾಕ್ಬೋದು. ಇಲ್ಲಿ ಅವರಿಗೆ ನಿರ್ಣಾಯಕ ಮತವನ್ನು ಹಾಕುವುದಕ್ಕೆ ಮುಕ್ತವಾಗಿ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಇಲ್ಲ ನೀನು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿರಿ, ನೀವು ಕಾಂಗ್ರೆಸ್ ಪಕ್ಷದ ಪರವಾಗಿನೇ ಮತವನ್ನು ಹಾಕಬೇಕಂತ ಯಾವುದೇ ರೀತಿಯ ರೂಲ್ಸ್ಗಳು ನಿಯಮಗಳು ಇಲ್ಲ. ಇಲ್ಲೇನಪ್ಪ ಅಂದರೆ ಅವರು ಯಾವ ಪಕ್ಷದ ಪರವಾಗಿ ಮತವನ್ನು ಹಾಕಿದರೂ
ಇದ್ದರೂ ಸಹಿತ ಅವರಿಗೆ ಯಾವುದೇ ರೀತಿಯ ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯವಾಗಿ ಅವರ ಸದಸ್ಯತ್ವ ಸ್ಥಾನ ಏನೈತಲ್ಲ ರದ್ದು ಮಾಡಂಗಿಲ್ಲ. ಸಭಾಪತಿಯವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷದ ಪರವಾಗಿ ಮತ ಚಲಾಯಿಸಿದ್ರೆ ನಡಿತೈತಿ. ಯಾವುದೇ ರೀತಿಯ ಪಕ್ಷದ ಪರವಾಗಿ ಏನಪ್ಪ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅವರಿಗೆ ಅನ್ವಯ ಆಗಂಗಿಲ್ಲ. ಇಲ್ಲಿ ಯು ಟಿ ಖಾದರ್ ಅವರು ಏನಿದಾರಲ್ಲ ಇವರು ಕಾಂಗ್ರೆಸ್ ಅಭ್ಯರ್ಥಿಗಳಿಂದ ಏನಾಗ್ಯಾರಪ್ಪ ಅಂದರೆ ಈ ಸಭಾಪತಿಯವರು ನಿರ್ಣಾಯಕ ಮತಗಳನ್ನು ಬಂದಂಥ ಸಂದರ್ಭದಲ್ಲಿ ಅವರು BJP ಪರವಾಗಿ ಆದ್ರೆ ಹಾಕ್ಬೋದು, JDS ಪರವಾಗಿ ಆದ್ರೆ ಹಾಕ್ಬೋದು, ಅಥವಾ ಕಾಂಗ್ರೆಸ್ ಪರವಾಗಿ ಆದ್ರೆ ಹಾಕ್ಬೋದು. ಇಲ್ಲಿ ಎಲ್ಲ ನೀವು ಯಾವ ಪಕ್ಷದಿಂದ ಆಯ್ಕೆ ಆಗಿರೋ ಅದೇ ಪಕ್ಷದ ಪರವಾಗಿನ ಹಾಕಬೇಕಂತ ಯಾವುದೇ ರೀತಿಯ ನಿಯಮಗಳಿಲ್ಲ. ಅವರು ಯಾವ ಪಕ್ಷದ ಪರವಾಗಿ ನಿರ್ಣಾಯಕ ಮತ ಚಲಾಯಿಸಿದರೂ ನಡೀತೈತಿ. ಅವ್ರಿಗೆ ಯಾವುದೇ ರೀತಿಯ ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ತಮ್ಮ ಸದಸ್ಯತ್ವ ಸ್ಥಾನವನ್ನು ರದ್ದು ಮಾಡಂಗಿಲ್ಲ. ಸ್ನೇಹಿತರೆ, ಈ ಅನ್ಶುದ್ಧ ಪಾಲಿಟಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಇದು ಅತಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ತಲುಪಿಸುವಂಥ ಪ್ರಯತ್ನಗಳನ್ನು ಮಾಡಿ. ಅಷ್ಟೇ ಅಲ್ಲದೆ ಇನ್ನೂ ಯಾರನ್ನೂ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ದ್ವಿತೀಯ PUC ರಾಜ್ಯಶಾಸ್ತ್ರ ನೋಟ್ಸ್ಗಳನ್ನು ಬೇಕಾದರೆ ನೀವು ನೇರವಾಗಿ ನನ್ನ ಮೊಬೈಲ್ ನಂಬರ್ಗೆ ಕರೆ ಮಾಡುವುದರ ಮುಖಾಂತರ ನೋಟ್ಸನ್ನು ಪಡೆದುಕೊಳ್ಳಬಹುದು. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ.